ಈ ರೀತಿ ಹೆಣ್ಮಕ್ಳಿಗೆ ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಗೋವನ್ನ ಕಡಿತಾರೆ ಅಂತವ್ರನ್ನ ಕರುಳು ಹಾಕಿ ಅಂತ ಹೇಳಿ ನೀವು ಕೊಟ್ಟಿದ್ದೀರಿ ನಮ್ಮ ಕೈಯಲ್ಲಿ. ನೀವು ಕೊಟ್ಟಿರಂತ ಖಡ್ಗ ಎಲ್ಲ ಸ್ವಾಮಿಗಳಿಗೆ ಪಾದ ಮುಟ್ಟು ನಮಸ್ಕಾರ ಮಾಡ್ತಾನೆ. ಯಾವುದೇ ತೊಂದರೆ ಬಂದರೂ ಕೂಡ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡೋದಿಕ್ಕಲ್ಲಿ ನೀವು ಕೊಟ್ಟಿರಂತ ಖಡ್ಗ ನಮಗೆ ಸ್ಫೂರ್ತಿ ಕೊಟ್ಟಿದೆ, ಪ್ರೇರಣೆ ಕೊಟ್ಟಿದೆ ಅಂತ ಹೇಳಕ್ಕಿದ್ದೀರಿ. ಯಾವ ದೇಶದಲ್ಲಿ ನಾವು ಪಾಲಿಸ್ಟೈನ್ ಧ್ವಜವನ್ನ ಹಿಂದೂಸ್ತಾನದಲ್ಲಿ ಹಾರಿದ್ರೆ ಆ ದೇಶದ್ರೋಹಿ ಜಮೀರ್ ಅಹ್ಮದ್ ಹೇಳ್ತಾನೆ ಆ ಧ್ವಜ ಹಿಡ್ಕೊಂಡು ಹೋದ್ರೆ ಏನ್ ತಪ್ಪು ಅಂತ. ಪಾಕಿಸ್ತಾನದಲ್ಲೂ ಪ್ಯಾಲೆಸ್ಟೈನಲ್ಲೂ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಹೋದ್ರೆ 1 ನಿಮಿಷ ರಾಷ್ಟ್ರಪತಿ ಹಿಂದಿನ ಬಿಡಲ್ಲ. ಕಾಂಗ್ರೆಸ್ನವ್ರು ಯಾರು ಯಾಕೆ ಹಿಂಗ್ ಮಾಡ್ತೀರೋ ನನ್ಗೊತ್ತು ಅರ್ಥ ಆಗ್ತಿಲ್ಲ. ನಾನು ಈ ವೇದಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟಪಡೋದಿಲ್ಲ. ನಾವೆಲ್ಲರೂ ಇಲ್ಲಿ ಸೇರಿರೋದು ಪೂಜೆ ಜಗದ್ಗುರು ನಮ್ಮೆಲ್ಲ ಒಟ್ಟಿಗೆ ಕೂರಿಸಿರೋದು ಧರ್ಮವನ್ನ ಉಳಿಸಿ ಅಂತ ಹೇಳಬೇಕಾದ್ರೆ ಇಷ್ಟೊಂದು ಜನ ಸ್ವಾಮಿಗಳು ಬಂದು ಕೂತಿದಾರಲ್ಲ, ಉದ್ಯೋಗ ಇಲ್ವ ಅವರಿಗೆ? ನಾವೆಲ್ಲರೂ ಕೂಡ ಭೋಗಿಗಳು, ಹೆಂಡತಿ ಮಕ್ಕಳು ಮನಮಂದಿ ಇದ್ದಾರೆ, ನಮಗೆ ಸಂಸಾರ ಇದೆ, ಎಲ್ಲ ಸುಖ ಅನುಭವಿಸಿದ್ದೀವಿ. ಬೇಕೆ ಬಿರಲ್ಲ ಸ್ವಾಮಿಗಳೇನು, ಇವರೆಲ್ಲರೂ ತ್ಯಾಗಿಗಳು. ನೀವು ಚೆನ್ನಾಗಿರ್ಬೇಕು, ಹಿಂದೂ ಧರ್ಮ ಚೆನ್ನಾಗಿರ್ಬೇಕು, ಹಿಂದೂಸ್ತಾನ ಚೆನ್ನಾಗಿರ್ಬೇಕು, ಪ್ರಪಂಚದ ಮುಂದೆ ಈ ದೇಶ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲ ತ್ಯಾಗಿಗಳಾಗಿ ನನ್ನ ಆಶೀರ್ವಾದ ಮಾಡ್ತಿದ್ದಾರೆ. ವರ್ಷದ ಕೆಳಗಡೆ ಸ್ವತಂತ್ರವನ್ನ ಆ ಮುಘಲರು ಬ್ರಿಟಿಷರು ಎಲ್ಲರೂ ನಮ್ಮನ್ನು ಕಿತ್ಕೊಂಡ್ರು ಗೊತ್ತಿಲ್ಲ, ಆದ್ರೂ ಈ ದೇಶವನ್ನ ರಕ್ಷಣೆ ಮಾಡ್ತೀವಿ, ಸ್ವತಂತ್ರವನ್ನ ತಂದೆ ತರ್ತೀವಿ ಅಂತೇಳಿ ಸಾವಿರಾರು ಜನ, ಲಕ್ಷಾಂತರ ಜನರ ಬಲಿದಾನ ಆಯ್ತು, ರಕ್ತ ಕೊಟ್ಟರು, ಪ್ರಾಣ ಕೊಟ್ಟರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳಲ್ಲಿ ಕೂಗಿ ನೇರಗಮದ ಹತ್ರ ಪ್ರಾಣ ಬಿಟ್ಟು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ವಯಸ್ಸಾಗಿರಂತ ಯಜಮಾನರುಗಳೆಲ್ಲ ರಕ್ತವನ್ನು ಇಟ್ಕೊಂಡ್ರಂತ ಯುವಕರು ನೇರಗಮದ ಹತ್ರ ಕೂತ್ಕೊಂಡು ಪ್ರಾಣ ಬಿಟ್ರು. ಇವತ್ತು ದೇಶಕ್ಕೆ ಸ್ವತಂತ್ರ ಬಂದಿದ್ಯಾ? ಅರ್ಧ ಸ್ವತಂತ್ರ. ಪಾಕಿಸ್ತಾನ ಇನ್ನೂ ನಮ್ಗೆ ಹತ್ರ ಬಂದಿಲ್ಲ. ಇವತ್ತಿಲ್ಲ ನಾಳೆ ಪಾಕಿಸ್ತಾನವೂ ಕೂಡ ಈ ದೇಶದಲ್ಲಿ ಬರುತ್ತೆ, ಅಖಂಡ ಭಾರತ ಹಾಗೆ ಆಗತ್ತೆ, ಅನುಮಾನ ಬೇಡ. ಅದಕ್ಕೆ ನಾನು ಹೇಳ್ತೀನಿ, ಪೂಜ್ಯ ಜಗದ್ಗುರುನ ಆಶೀರ್ವಾದ. ನಿಮಗೇನಾದ್ರು ತೊಂದರೆ ಆದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ನಮ್ಗೆ ಅನ್ಸಲ್ಲ. ಹೆಣ್ಣುಮಕ್ಕಳ ಅತ್ಯಾಚಾರಗಳು ಆಗ್ತಾ ಇದೆ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ದೇವರನ್ನ ಪೂಜೆ ಮಾಡಂತ ವೆಂಕಟೇಶ್ವರ ಪ್ರಸಾದದಲ್ಲಿ ಗೋವಿನ ಕೊಂಬನ್ನ ಸೇರಿಸಿ ಈ ರೀತಿ ಮತಾಂತರಗೊಂಡಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ ಮುಖ್ಯಮಂತ್ರಿ ಆಗಿದ್ದಂತ ಆ ವ್ಯಕ್ತಿ ಆ ಒಂದು ಗೋವನ್ನ ನಮ್ಮ ತಾಯಿಯಿಂದ ಪೂಜೆ ಮಾಡದಂತ ಗೋವನ್ನ ಕೊಬ್ಬನ್ನ ಹಾಕಿ ನಮಗೆ ಪ್ರಸಾದದ ರೂಪದಲ್ಲಿ ತಿಳಿಸಿ ಮೋಸ ಮಾಡ್ತಾರಲ್ಲ, ಇಂಥ ರಾಷ್ಟ್ರ ದ್ರೋಹಿಗಳ ಬಗ್ಗೆ ನಾವು ಎಚ್ಚರದಿರ್ಬೇಕು. ಗಣಪತಿ ಮೆರವಣಿಗೆ ಹೋಗುತ್ತೆ, ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭ ತಲ್ವಾರ್ ಬರುತ್ತೆ, ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಬಾಂಬ್ ಬರುತ್ತೆ, ಕಲ್ಲು ಹೊಡಿತಾರೆ, ಎಲ್ಲ ನಮ್ಮ ಹಿಂದೂ ಅಂಗಡಿಗಳನ್ನ ಲೂಟಿ ಮಾಡ್ತಾರೆ. ಯಾರು ಅರೆಸ್ಟ್ ಮಾಡ್ತಾರೆ? ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾರ ಅವ್ರನ್ನೆಲ್ಲ, ಯಾರು ಕಲ್ಲು ಹೊಡಿತಾರ ಯಾರಲ್ಲ, ಯಾರು ತಲ್ವಾರ್ ಇಟ್ಕೊಂಡ್ ಬರ್ತಾರಲ್ಲ ಅವರಲ್ಲ, ಯಾರು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಘೋಷಣೆಗಳು ಕೂಗಿ ಗಣಪತಿ ಬಗ್ಗೆ ಭಕ್ತಿಯಿಂದ ಪೂಜೆ ಮಾಡಿ ಗಣಪತಿ ಇಟ್ಟಂತ ಆ ರಾಷ್ಟ್ರ ಭಕ್ತ ಗಣಪತಿ ಭಕ್ತರ ಯುವಕರನ್ನ A1 A2 32 ಜನ ಅರೆಸ್ಟ್ ಮಾಡ್ತಾರೆ, ಒಳಗಾಕಿದಾರಲ್ಲ. ಏನ್ ತಪ್ಪು ಮಾಡಿದ್ರು? ಇನ್ನು ತಪ್ಪಿತಸ್ಥರು ಒಳ ಹಾಕ್ತಾರಂತೆ. ಯಾರು ತಪ್ಪಿತಸ್ಥರು ನಿಮಗೆ ಗೊತ್ತಿಲ್ವಾ? ಅದಕ್ಕೋಸ್ಕರ ನಾನು ಈ ರಾಜಕೀಯ ಈ ದೇವರ ಬಗ್ಗೆ, ಧರ್ಮದ ಬಗ್ಗೆ, ದೇಶದ ಬಗ್ಗೆ ಮಾತಾಡಿದ್ರೆ ರಾಜಕೀಯ ಆಗುತ್ತೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಇವತ್ತು ಇವರೇನು ಖಡ್ಗ ಕೊಟ್ಟಿದ್ದಾರೆ, ಆ ಖಡ್ಗ ಕೊಟ್ಟಿರಂತ ಪೂಜೆ ಎಲ್ಲ ಜಗದ್ಗುರುಗಳಿಗೆ ಅವ್ರ ಪಾದಕ್ಕೆ ಮುಟ್ಟಿ ನಾವು ಬಸವನಗೌಡರು ನಾನು ಪ್ರಮಾಣ ಮಾಡ್ತೇವೆ. ನಾವು ಯಾವ ಸ್ಥಾನವನ್ನು ಹೋಗ್ತೀವೋ ಗೊತ್ತಿಲ್ಲ, ಆದ್ರೆ ಈ ತಾಯಿ ಭಾರತಾಂಬೆಯ ಋಣವನ್ನ ತೀರಿಸ್ತೇವೆ, ಧರ್ಮವನ್ನ ಉಳಿಸ್ತೇವೆ. ಅಡ್ಡ ಬಂದ ಬರುವಂತ ರಾಷ್ಟ್ರದ್ರೋಹಿಗಳಿಗೆ ಖಂಡಿತ ಕತ್ತರಿಸಿ ಧರ್ಮವನ್ನ ಉಳಿಸ್ತೇವೆ. ಇದಕ್ಕೋಸ್ಕರ ನೀವು ಕೊಟ್ಟಿರಂತ ಖಡ್ಗವನ್ನ ಸದುಪಯೋಗ ಮಾಡ್ಕೋತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ